ಇವತ್ತು ಮೊದಲನೇ ಬಾರಿಗೆ ಸಿಐಡಿ ವಿಚಾರಣೆಗೆ ಹಾಜರಾಗಿದ್ರಿ. ಏನಂತ ಹೇಳಿ ನೋಟಿಸ್ ಕೊಟ್ಟಿದ್ರು? ಯಾವ ಪ್ರಕರಣಕ್ಕೆ ನೋಟಿಸ್ ಕೊಟ್ಟಿದ್ರು? ಏನು ವಿಚಾರಣೆ ಆಯಿತು? ಒಂದು ನನ್ನ ಮೇಲೆ ಸುವರ್ಣಸೌಧದ ಪಶ್ಚಿಮ ದ್ವಾರದಲ್ಲಿ ಮತ್ತು ಸುವರ್ಣಸೌಧದ ವಿಧಾನಸಭೆ ಮೊಗಸಾಲೆಯಿಂದ ನಾವು ವಿಧಾನ ಪರಿಷತ್ತಿಗೆ ಬರ್ತಿರೋ ಸಂದರ್ಭದಲ್ಲಿ ನಡೆದ ಹಲ್ಲೆಗೆ ಸಂಬಂಧಪಟ್ಟಂತೆ ಸಭಾಪತಿಗಳಿಗೆ ನಮ್ಮ ಸದಸ್ಯರು ದೂರು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಸಭಾಪತಿಗಳು ತನಿಖೆ ನಡೆಸೋದಕ್ಕೆ ಪೊಲೀಸ್ ಇಲಾಖೆಗೆ ಸೂಚಿಸಿದರು. ಅದರ ಹಿನ್ನೆಲೆಯಲ್ಲಿ ಸ್ಟೇಟ್ಮೆಂಟ್ನ ಕೊಟ್ಟು ಬಂದಿದ್ದೀನಿ. ನಡೆದ ಘಟನೆ ವಿವರಗಳನ್ನೆಲ್ಲವನ್ನು ಕೊಟ್ಟಿದ್ದೀನಿ. ಹಲ್ಲೆ ನಡೆಸೋಕ್ಕೆ ಬಂದವರು ಯಾರು, ಆ ಮಾಹಿತಿ ಸಮೇತ ಅವ್ರು ಏನು ಘೋಷಣೆಗೆ ಹೋಗ್ತಿದ್ರು, ಏನಂತ ಅವ್ಯಾಜ ಶಬ್ದಗಳಿಂದ ನೆನೆಸಿದ್ರು, ಇದೆಲ್ಲವನ್ನು ಕೂಡ ನಾನು ನನ್ನ ಸ್ಟೇಟ್ಮೆಂಟಲ್ಲಿ ದಾಖಲಿಸಿದೆ. ಸಭಾಪತಿಗೆ ನಡೆದ ವಾಸ್ತವಿಕ ಘಟನೆ ಅಂದರೆ 3 ಗಂಟೆ ಸುಮಾರಿಗೆ ನಾವು ಸುವರ್ಣಸೌಧಕ್ಕೆ ಊಟ ಮುಗಿಸ್ಕೊಂಡು ಬರ್ತಿರೋ ಸಂದರ್ಭದಲ್ಲಿ ಸುವರ್ಣಸೌಧದ ಪಶ್ಚಿಮ ದ್ವಾರದ ಪೋರ್ಟಿಕೋ ಬಳಿ ಮೊದಲನೇ ಬಾರಿಗೆ ನನ್ನ ಮೇಲೆ ಹಲ್ಲೆ ನಡೆಸಿದರು. ಮತ್ತು 4 ಕಾಲಿಗೆ ಸುವರ್ಣಸೌಧದ ಒಳಗೆ ವಿಧಾನಸಭೆ ಹೋಗಿ ಅಲ್ಲಿ ವಿಧಾನಸಭೆ ಮೊಗಸಾಲೆಯಲ್ಲಿ ಅಶೋಕ್ ಅವ್ರ ಜೊತೆಯಲ್ಲಿ ಮಾತಾಡ್ಕೊಂಡು ವಿಧಾನ ಪರಿಷತ್ತಿಗೆ ವಾಪಸ್ ಬರ್ತಿರೋ ಸಂದರ್ಭದಲ್ಲಿ, ಪರಿಷತ್ ಸಭಾಂಗಣಕ್ಕೆ ವಾಪಸ್ ಬರ್ತಿರೋ ಸಂದರ್ಭದಲ್ಲಿ 2ನೇ ಬಾರಿ ಹಲ್ಲೆ ನಡೆಸಿದರು. ಹಲ್ಲೆ ನಡೆಸಿದವರ ವಿವರಗಳನ್ನು ಎಲ್ಲ ಮಾಹಿತಿಯನ್ನು, ನನಗಿರೋ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಉಳಿದಿದ್ದೆಲ್ಲ ಮಾಧ್ಯಮದವರು ನೀವು ತೋರಿಸಿದ್ದೀರಿ, CCTVಯಲ್ಲೂ ಲಭ್ಯ ಇದೆ, ಅದನ್ನು ಅವರಿಗೆ ಹೇಳಿದೆ. ನಾವು ಸುಮಾರು ಒಂದು 25-30 ಜನ ಅಂತ ಹೇಳಿದ್ವಿ. ಅವ್ರ ವಿವರಗಳು CCTVಯಲ್ಲಿ ಅವ್ರು ಯಾರು ಏನು ಅನ್ನೋದು ಫುಟೇಜ್ ಲಭ್ಯ ಇದೆ.